ವಿಮಾನ ಡಿಕ್ಕಿಯಿಂದ ಹಲವು ವಿದ್ಯಾರ್ಥಿಗಳು ಯತ್ನೋ ಬಿದ್ನೋ ಅಂತ ಓಡಿದ್ದಾರೆ. ಹಲವು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿದೆ, ಹಲವು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಒಂದಾದ ನಂತರ ಒಂದು ಇನ್ಸಿಡೆಂಟ್ನ ಕರಾಳ ದೃಶ್ಯಗಳು ಕೂಡ ಆಚೆ ಬರ್ತಾ ಇದೆ. ಊಟ ಮಾಡ್ತಾ ಇದ್ದಂಥ ಸಂದರ್ಭ 1:30 ಅಂತಂದ್ರೆ ಊಟಕ್ಕೆ ಹೋಗ್ತಾ ಇದ್ದಂಥದ್ದು. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಊಟದ ಸಮಯ ಅಂತಂದ್ರೆ ಅದು 12:30 1 ಗಂಟೆಯಿಂದ ಆರಂಭ ಮಾಡ್ತಾರೆ, 2:30ವರೆಗೂ 3 ಗಂಟೆವರೆಗೂ ಇರುತ್ತೆ. ಸಾಮಾನ್ಯವಾಗಿ ಇದು ಹಾಸ್ಟೆಲ್ನಲ್ಲಿರುವಂಥ ಪದ್ಧತಿ. ಹಾಸ್ಟೆಲ್ ಬಗ್ಗೆ ಗೊತ್ತಿದ್ರೆ ಇದು ಇವತ್ತು ನಡೆದಿರುವಂತಹ ದುರಂತ. ಅತ್ಯಂತ ಕರಾಳ ದಿನ ಇವತ್ತು. ಪಾಪ ಅಲ್ಲಿ 230ಕ್ಕಿಂತಲೂ ಅಧಿಕ ಪ್ರಯಾಣಿಕರಿದ್ರು ಅದರಲ್ಲಿ. ಜೊತೆಗೆ ಈ ದೃಶ್ಯವನ್ನು ನಿಮಗೆ ಏನು ತೋರಿಸ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಈಗಷ್ಟೇ ನಿಮಗೆ ಗೊತ್ತಾಗ್ತಾ ಇದೆ. ಬಿದ್ದ ನಂತರ ಆಗಿರುವಂಥ ಘಟನೆ ಇಲ್ಲಿಯವರೆಗೂ ಕೂಡ ಸಿಗ್ತಾ ಇದ್ದಿದ್ದು ಬೀಳ್ತಾ ಇದ್ದಂಥ ದೃಶ್ಯ, ಜೊತೆಗೆ ಅಲ್ಲಿ ಸಾವನ್ನಪ್ಪಿರುವಂಥ ದೃಶ್ಯಗಳು. ಕಟ್ಟಡದ ಒಳಗಡೆಗೆ ಹೇಗಿದೆ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ MBBS ವಿದ್ಯಾರ್ಥಿಗಳಿರುವಂಥ ಹಾಸ್ಟೆಲ್ನ ಕಟ್ಟಡ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಕೆಲವು ಭಾಗಗಳಲ್ಲಿ ನೋಡಿ ದೃಶ್ಯಗಳು ಕಾಣಿಸ್ತಾ ಇದೆ. ಏನಾಗಿರಬೇಕು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿರುವಂಥ ಹಾಸ್ಟೆಲ್ ಇದು. ತಟ್ಟೆಗಳನ್ನು ಬಿಟ್ಟು ಓಡ್ ಹೋಗಿದ್ದಾರೆ. ಅದರದ್ದು ದೃಶ್ಯ ನಿಮ್ಗೆ ಸಿಗುತ್ತೆ, ಈಗ ತೋರಿಸ್ತೀವಿ ಅದನ್ನು ಕೂಡ. ಇದು ಆದ ನಂತರ ಅಲ್ಲಿ ಹೊತ್ತಿ ಉರಿತಾ ಇದ್ದಂಥದ್ದು, ಬೆಂಕಿ ನಂದಿಸುವಂಥ ಕಾರ್ಯವನ್ನು ಮಾಡಿದ್ರು. ಬಟ್ ಆದರೂ ಕೂಡ ಹೊಗೆ ಅಂತೂ ಇದೆ ನೋಡಿ. ಅದು ಬೀಳ್ತಾ ಇದ್ದಂಥ ಸಂದರ್ಭದ ದೃಶ್ಯ, ಬಿದ್ದ ನಂತರದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇದೊಂದು ಭಾರತಕ್ಕೆ ಇವತ್ತಿನ ದಿನ ಅತ್ಯಂತ ಕರಾಳವಾಗಿರುವಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಒಂದು ರೀತಿಯಾದಂಥ ಸಂಕಟ. ಮೊನ್ನೆಯಷ್ಟೇ ಕಾಲ್ ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿದ್ದನ್ನು ನೋಡಿದಾಗಲೇ ಕರಳು ಹಿಂಡಿ ಬಂದಿತ್ತು. ಇವತ್ತು ಇಲ್ಲಿ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿನ ಸಂಖ್ಯೆ ಬರ್ತಾ ಇದೆ ಅಂತಂದಾಗ ಅದು ಮತ್ತೊಂದಿಷ್ಟು ಕಿವುಚುತ್ತೆ, ನಮ್ಮನ್ನು ಕರಳು ಹಿಂಡಿದಂಗೆ ಮಾಡುತ್ತೆ. ಏನು ಬರ್ತಾ ಇದೆ ಈ ಪ್ರಕರಣದಲ್ಲಿ ಈಗ ಬೆಳವಣಿಗೆಗಳು, ಏನೇನು ವರದಿಗಳು ಬರ್ತಾ ಇದೆ? ಅರುಣ್, ನಿಜಕ್ಕೂ ಇದು ಒಂದು ರೀತಿಯಲ್ಲಿ ಘೋರ ದುರಂತ ಅಂತಲೇ ಹೇಳ್ಬೋದು. ಕರಾಳ ದಿನ ಭಾರತಕ್ಕೆ ಅಂತಲೂ ಕೂಡ ಹೇಳ್ಬೋದು. ಪ್ರಮುಖವಾಗಿ ಈಗಾಗಲೇ ವಿಮಾನದಲ್ಲಿ ಇರ್ತಕ್ಕಂಥವರು ಎಷ್ಟು ಜನ ಒಂದು ರೀತಿಯಲ್ಲಿ ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಪೂರ್ಣವಾದ ಮಾಹಿತಿ ಇಲ್ಲ. ಆದರೆ 242 ಮಂದಿ ಏನಿದ್ರು ಅದರಲ್ಲಿ ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ಒಂದು ರೀತಿಯಲ್ಲಿ ಸಾವನ್ನಪ್ಪಿರ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಅಲ್ಲಲ್ಲಿ ಚರ್ಚೆಗಳಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಆ ಒಂದು ಸಾವಿನ ಬಗ್ಗೆ ಯಾವುದೇ ರೀತಿಯ ನಿಖರವಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಏರ್ ಇಂಡಿಯಾ ಆಗಲಿ ಮತ್ತು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಆಗಲಿ ಕೊಟ್ಟಿಲ್ಲ. ಆದರೆ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಆ ವಿಮಾನದಲ್ಲಿ ಇದ್ದಂಥವರ ಒಂದು ಸಾವಿನ ನೋವಿನ ಜೊತೆಗೆ ಎಲ್ಲೋ ಒಂದು ಕಡೆ ಜನವಸತಿ ಕೇಂದ್ರದ ಮೇಲೆ ಒಂದು ರೀತಿಯಲ್ಲಿ ಫ್ಲೈಟ್ ಬಿದ್ದಿರ್ತಕ್ಕಂಥದ್ದು, ಅದರಲ್ಲೂ ಕೂಡ BJ ಮೆಡಿಕಲ್ ಕಾಲೇಜ್ ಮೇಲೆ ಬಿದ್ದಿರ್ತಕ್ಕಂಥದ್ದು ಕೂಡ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಹೊರಗಡೆ ಬರಬೇಕಾಗಿದೆ. ಅಂದರೆ ಗಾಯಾಳುಗಳನ್ನು ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಸ್ಥಳೀಯ ಆಸ್ಪತ್ರೆಗಳು ಕೂಡ ದಾಖಲು ಮಾಡುವಂಥ ಕೆಲಸವೂ ಕೂಡ ಆಗಿದೆ. ಈಗ ನಾವು ನೋಡ್ತಾ ಇರ್ತಕ್ಕಂಥ ವಿಚಾರ ಅಂದರೆ ಆ ಒಂದು ಹಾಸ್ಟೆಲ್ನ ಒಂದು ಭಾಗಕ್ಕೆ ಗುದ್ದಿರ್ತಕ್ಕಂಥದ್ದು, ಪೂರ್ಣ ಪ್ರಮಾಣದಲ್ಲಿ ಆ ಒಂದು ಮೆಸ್ ಹಾಲ್ ಒಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಇಡೀ ಒಂದು ರೀತಿಯಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸ್ತಾ ಇತ್ತೇನೋ. ಆದರೆ ಅಲ್ಲಿ ಒಂದು ಭಾಗಕ್ಕೆ ಒಂದು ಫ್ಲೈಟ್ ಹೋಗಿ ಗುದ್ದಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ಬೋದಾಗಿದೆ. ಹಾಗಾಗಿ ಅಲ್ಲಿ ಮೆಸ್ನಲ್ಲಿ ವಿದ್ಯಾರ್ಥಿಗಳು, ಯಾಕೆಂದರೆ ಮಧ್ಯಾಹ್ನದ ಸಮಯ ಅದು ಸುಮಾರು 1:45 ಅಂಥ ಸಮಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಗಾಬರಿ ಬಿದ್ದು ಒಂದಷ್ಟು ಜನ ಒಂದು ದಿಕ್ಕಪಾಲಾಗಿ ಓಡಿದ್ದಾರೆ. ಜೊತೆಗೆ ಕೆಲವರು ಅಲ್ಲೇ ಊಟವನ್ನು ಕೂಡ ಬಿಟ್ಟು ಹೋಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ಬೋದಾಗಿದೆ. ಅದ್ರ ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅಂದರೆ ಗೋಡೆಯ ಸರೌಂಡಿಂಗಲ್ಲಿ ಇರ್ತಕ್ಕಂಥ ಟೇಬಲ್ಗಳೇನಿದೆ ಅಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಗಾಯಗಳಾಗಿರ್ಬೋದು ಮತ್ತು ಗಂಭೀರತೆ ಆಗಿರ್ಬೋದು ಅಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ವಿಮಾನದಲ್ಲಿ ಇದ್ದಂಥವರ ಜೊತೆಗೆ ಎಲ್ಲೋ ಒಂದು ಕಡೆ ಜನವಸತಿ ಕೇಂದ್ರದ ಮೇಲೆ ಫ್ಲೈಟ್ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಸಾಕಷ್ಟು ಸಾವು ನೋವು ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಧಿಕೃತ ಮಾಹಿತಿ ಇನ್ನೂ ಕೂಡ ಆ ಒಂದು ಏರ್ ಇಂಡಿಯಾದಿಂದಾಗಲಿ ಅಥವಾ ನಾಗರಿಕ ವಿಮಾನದಿಂದಾಗಲಿ ಇನ್ನೂ ಕೂಡ ಬಂದಿಲ್ಲ. ಒಟ್ಟಾರೆಯಾಗಿ ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಭಾರತದ ಪಾಲಿಗೆ ಕರಾಳ ದಿನ ಅಂತಲೇ ಹೇಳ್ಬೋದಾಗಿದೆ.